ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರಿಗೂ ಯೋಚನೆ ರೀ, ಏನು ಬ್ರೇಕ್ಫಾಸ್ಟು ಅಥವಾ ಬೆಳಗಿನ ತಿಂಡಿ ಅದು ಮಾಡೋದು. ಅಥವಾ ಕೆಲವೊಂದು ಸಲ ಲೇಟ್ ಆಗಿಬಿಟ್ಟಿರ್ತದೆ, ಮಕ್ಕಳಿಗೆ ಲಂಚ್ ಬಾಕ್ಸ್ ಮಾಡೋಕ್ಕಾರೆ ಲೇಟ್ ಆಗಿರ್ತದೆ, ಅಥವಾ ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಲೇಟ್ ಆಗಿರ್ತದೆ. ಅಂಥ ಟೈಮ್ದಾಗ ನೀವು ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿರಿ. 10 ನಿಮಿಷದಲ್ಲಿನೇ ರೆಡಿ ಮಾಡ್ಕೋಬೋದು. ಈಸಿನೂ ಅದ, ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಮನೆಯಲ್ಲೇ ಇರುವ ಸಿಂಪಲ್ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಇಲ್ಲ ನಾನು ಈ ಬಟ್ಲೆ 2 ಬಟ್ಲಾಗಷ್ಟು ಸಣ್ಣ ರವೆ, ಉಪ್ಪಿಟ್ಟು ರವೆ, ಬಾಂಬೆ ರವೆಯನ್ನು ತೊಗೊಂಡಿನಿ. ಮೆಜರ್ಮೆಂಟಿಗೆ ನೀವೇನು ಮಾಡಿರಿ, ಒಂದೇ ರೀತಿ ಬಟ್ಲ ಕಪ್ ಅಥವಾ ಮೆಜರಿಂಗ್ ಕಪ್ಪಿನ ಬಳಸ್ರಿ. ಚಿರೋಟಿ ರವೆಯನ್ನು ತೊಗೊಬೇಡ್ರಿ. ಯಾವ ಬಟ್ಲೆ ರವೆ ತೊಗೊಂಡಿನಲ್ಲ ಅದರಲ್ಲೇ 1 ಬಟ್ಲಾಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ. ಸಪ್ಪಗಿರೋ ಮೊಸರನ್ನೇ ಹಾಕಿರಿ. ಇಲ್ಲ ನಿಮ್ಮ ಕಡೆ ಹುಳಿ ಮೊಸರು ಐತಂದ್ರೆ ಅದನ್ನು ಕಾಟನ್ ಬಟ್ಟೆ ಒಳಗೆ ಹಾಕಿಬಿಟ್ಟು ಅದರೊಳಗಿನ ನೀರನ್ನು ಬಸಿದ್ಬಿಟ್ಟು ಆ ಮೊಸರನ್ನು ಬಳಸ್ಬೋದು. ಅದೇ ಬಟ್ಲಿಗೆ ನಾನು ಒಂದು 3 ಸ್ಪೂನ್ ಆಗಷ್ಟೇ ನೀರನ್ನು ಹಾಕಿಬಿಟ್ಟು ಈಗ ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿರಿ. ಈಗ ಮೊಸರು ಮತ್ತು ರವೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ನೋಡಿ, ಸಣ್ಣ ರವೆ, ಉಪ್ಪಿಟ್ಟು ರವೆದಿಂದ ಸುಮಾರು ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ. ಇದು ತುಂಬ ಯುನೀಕ್ ಆಗಿರುವಂಥ ರೆಸಿಪಿ, ಖಂಡಿತನೂ ಟ್ರೈ ಮಾಡಿ ನೋಡಿರಿ. ನೋಡಿ, ಮೊಸರು ರವೆ ಈಗ ನೀಟಾಗಿ ಮಿಕ್ಸ್ ಆಗೈತಿ. ಈಗ ಈ ರವೆ ಒಂದು 10 ನಿಮಿಷ ನೆನಿಲ್ದಿರಿ, ಇದನ್ನು ಮುಚ್ಚಿ ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ಈಗ ಇದಕ್ಕೆ ಒಂದು ಏನು ಮಾಡ್ತೀನಿ, ಚಟ್ನಿಯನ್ನು ಮಾಡ್ಕೊತೀನಿ ರವೆ ನೆನೆವರೆಗೂ. ಇಲ್ಲ ನಾನು 2 ಸ್ಪೂನ್ ಆಗಷ್ಟೇ ಹುರಿದಿರುವ ಶೇಂಗಾನ ತೊಗೊಂಡಿದ್ದೀನಿ. ನಾನು ಸಿಪ್ಪೆ ತರಿಸಲೇ ಹಾಕ್ತಾಯಿದ್ದೀನಿ, ನೀವು ಸಿಪ್ಪೆಯನ್ನು ತೆಗೆದುಬಿಟ್ಟು ಹಾಕ್ಬೋದು. 2 ಸ್ಪೂನ್ ಆಗಷ್ಟೇ ಪುಟಾಣಿ ಅಥವಾ ಹುರುಗಡ್ಲೆಯನ್ನು ಹಾಕ್ತಾಯಿದ್ದೀನಿ. ನೋಡಿ, 2 ಸ್ಪೂನ್ ಆಗಷ್ಟು ಹಾಕಿದ್ದೀನಿ. ಸ್ವಲ್ಪ ಹಸಿ ಶುಂಠಿ, 2 ಮೆಣಸಿನ್ಕಾಯನ್ನು ಹಾಕಿದ್ದೀನಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. 3 ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೀನಿ. ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿಯನ್ನು ಸ್ಕಿಪ್ನ ಮಾಡ್ಬೋದು. ಕೆಲವೊಬ್ರು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೋತಾರೆ, ನೀವು ಹುಣಸೆ ಹಣ್ಣನ್ನು ಹಾಕೋಬೋದು. ನಾವು ಹುಣಸೆ ಹಣ್ಣನ್ನು ಅದನ್ನು ಹಾಗೆ ಗ್ರೈಂಡ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು, ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ರುಬ್ಕೊಂಡು ತೊಗೊಂಡಿದ್ದೀನಿ ನೋಡಿರಿ. ನೀವು ಚಟ್ನಿ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೀವು ನೀರು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊರಿ. ನಾನು ತುಂಬ ತೆಳುವೂ ಮಾಡಿಲ್ಲ, ತುಂಬ ಗಟ್ಟಿನೂ ಮಾಡಿಲ್ಲ. ಇದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪಿನ ಒಗ್ಗರಣೆಯನ್ನು ಹಾಕಿನಿ ನೋಡಿರಿ. ನೋಡಿ, ಆ ಒಗ್ಗರಣೆಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಚಟ್ನಿ ರೆಡಿ ಆಗಿದೆ ರೀ. ಇದನ್ನು ಕರ್ತಕ್ಕ ಏನು ಮಾಡೋಣ, ಸೈಡಿಗೆ ಇಡೋಣ್ರಿ. ಈಗ ರವೆಯನ್ನು ನೆಂದಿರ್ತದೆ. ನೀವು ಇದೇ ರೀತಿಯೇ ಚಟ್ನಿ ಮಾಡ್ಕೋಬೇಕತ್ತೇನಿಲ್ಲ. ಒಂದೊಂದು ಸಲ ಕಾಯಿ ಅಥವಾ ತೆಂಗಿನ ತುರು ಇರಲಾರ್ದಾಗೂ ಈ ರೀತಿ ಚಟ್ನಿಯನ್ನು ಮಾಡ್ಕೋಬೋದು. ನೋಡಿ, ಅದು ಮೊಸರನ್ನು ಹೀರ್ಕೊಂಡು ಇನ್ನೂ ಗಟ್ಟಿಯಾಗ್ಯದ ನೋಡಿರಿ. ನೋಡಿ, ಫಸ್ಟ್ ಈಗ ಇದಕ್ಕೆ ಏನು ಮಾಡೋಣ, ಉಳಿದಿರುವ ಸಾಮಗ್ರಿಗಳನ್ನ ಹಾಕೋಣ. ಆಮೇಲೆ ನೋಡಿಬಿಟ್ಟು ನೀರನ್ನು ಹಾಕೊಳ್ಳೋಣ್ರಿ. ಈಗ ಇದಕ್ಕೆ ನಾನಿಲ್ಲಿ 1 ಮೀಡಿಯಮ್ ಸೈಜ್ ಆಲೂಗಡ್ಡೆಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಸಣ್ಣ ಆಲೂಗಡ್ಡೆ ಇದ್ದು ಅಂದರೆ 2 ಆಲೂಗಡ್ಡೆಯನ್ನು ಹಾಕೋರಿ. ನಾನು ನೋಡಿ ಮೀಡಿಯಮ್ ಸೈಜದ್ದು ಇತ್ತು ಅಂತ ಹೇಳಿ ನಾನು ಏನು ಮಾಡಿದ್ದೀನಿ, 1 ಆಲೂಗಡ್ಡೆಯನ್ನೇ ಹಾಕೋನಿ. ಅತಿ ಸಣ್ಣ ಇದ್ದರೆ 2 ಆಲೂಗಡ್ಡೆಯನ್ನೇ ಹಾಕೋರಿ. ಇದಕ್ಕೊಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಇದು ವೆಜಿಟೇಬಲ್ಸು ಅಥವಾ ತರಕಾರಿ ಇಷ್ಟೇ ಹಾಕಬೇಕು, ಇವೇ ಹಾಕಬೇಕಂತೇನಿಲ್ಲ. ಒಂದು ಅರ್ಧ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಬೀಜನ ತೆಗೆದುಬಿಟ್ಟು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಖಾರ ಇಷ್ಟಪಡೋರು ಇಲ್ಲಿ 2 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನೋಡಿ, ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ನಾನು ಇಲ್ಲಿ ಮಕ್ಕಳಿಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿ ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಹಾಕಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇವೇ ತರಕಾರಿ ಅಂತೇನಿಲ್ಲ. ನೀವು ಇಲ್ಲಿ ಮತ್ತು ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ಬೋದು. ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೋಬೋದು. ಈಗ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈಗ ಇದನ್ನು ಮಿಕ್ಸ್ ಮಾಡ್ಕೊರಿ. ನೋಡಿ, ಹಿಟ್ಟು ಯಾವ ರೀತಿ ಇರಬೇಕಂತ ತೋರಿಸ್ತೀನಿ. ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಆ ರೀತಿ ಇರಬೇಕು ನೋಡಿರಿ. ಒಮ್ಮೆಲೆ ಹಾಕೋಬಿಡ್ರಿ, ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಹಾಕೋರಿ. ಮತ್ತು ತರಕಾರಿ ಕ್ವಾಂಟಿಟಿ ನಿಮಗೆ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿನೂ ಹಾಕೋಬೋದು. ನಾನು ಒಂದು ಅರ್ಧ ಈರುಳ್ಳಿ, ಅರ್ಧ ಸ್ವಲ್ಪ ಹಿಟ್ಟಿನ ತಕ್ಕಂಗೆ ಹಾಕಿದ್ದೀನಿ. ಇಲ್ಲ ಜಾಸ್ತಿ ಇಷ್ಟಪಡೋರು ನೀವು ಜಾಸ್ತಿನೂ ಹಾಕೋಬೋದು ನೋಡಿರಿ. ಈ ರೀತಿ ಇರಬೇಕು ನೋಡಿರಿ. ತುಂಬ ತೆಳುವೂ ಮಾಡಿಲ್ಲ, ತುಂಬ ಗಟ್ಟಿನೂ ಆಗಿಲ್ಲ. ನೋಡಿ, ಈ ರೀತಿ ಇರಬೇಕು. ಈಗ ಹಿಟ್ಟು ರೆಡಿ ಆಗಿದ್ರಿ. ಇದಕ್ಕೇನು ಮಾಡ್ತಾಯಿದ್ದೀನಿ, 1/4 ಟೀ ಸ್ಪೂನ್ಗಿಂತನೂ ಕಡಿಮೆ ಚಿಟಿಕೆ ಸೋಡಾನ ಹಾಕ್ತಾಯಿದ್ದೀನಿ. ಒಳಗಡೆಯಿಂದ ಹಿಟ್ಟು ಚೆನ್ನಾಗಿ ಉಮ್ಗೊಯ್ಲತ್ತೆ. ಇಲ್ಲ ನಮ್ಗೆ ಸೋಡಾನೇ ಬೇಡ ಅನ್ನೋರು ನೀವೇನು ಮಾಡ್ಬೋದು, ಈ ಸೋಡಾನನ್ನು ಸ್ಕಿಪ್ ಮಾಡ್ಬೋದು. ನೋಡಿ, ಅದನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ತವೆಯನ್ನು ಕಾಯ್ಲಿಕ್ಕಿಟ್ಟಿನಿ. ತವೆನೂ ಚೆನ್ನಾಗಿ ಕಾಯ್ತದೆ. ಈಗ ಇದಕ್ಕೆ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ, ಸಣ್ಣ ಸ್ಪೂನಿಂದನೇ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಅರ್ಧ ಟೀ ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರ್ತದೆ ಹಾಕಿನ್ರಿ. ಇಲ್ಲ ಇದು ಆಪ್ಷನಲ್. ನೀವು ಬೇಕಂದ್ರೂ ಎಳ್ಳು ಮತ್ತು ಸಾಸಿವೆನ ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ನೂ ಮಾಡ್ಬೋದು. ಆ ಎಣ್ಣೆ, ಎಳ್ಳು, ಸಾಸಿವೆನ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು, ತವೇನತ್ತೇನಿಲ್ಲ ನೀವು ಪ್ಯಾನ್ದಲ್ಲಿನೂ ಮಾಡ್ಕೋಬೋದು. ನೋಡಿ, ನಾನು ಈಗ ಇದಕ್ಕೆ ಸಣ್ಣ ಪ್ಯಾನ್ ಕೇಕನ್ನು 3 ಹಾಕೋತೀನಿ. ನೋಡಿ, ಹಿಟ್ಟು ತಾನಾಗೇ ಸ್ಪ್ರೆಡ್ ಆಗಬೇಕು, ಅಷ್ಟಿರ್ಬೇಕು ನೋಡಿರಿ. ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ನೋಡಿ, ಈ ರೀತಿ ಚಮಚದಿಂದ ಹಾಕಿದ್ಮೇಲೆ ತಾನಾಗಿ ಏನಾಗಬೇಕ್ರಿ, ಅದು ಸ್ಪ್ರೆಡ್ ಆಗಬೇಕು. ಅಷ್ಟುವರೆಗೆ ನೀವು ನೀರನ್ನು ಹಾಕೋರಿ. ಒಮ್ಮೆಲೆ ನೀರನ್ನು ಹಾಕ್ಕೊಂಡು ತುಂಬಾ ತೆಳು ಮಾಡೋಕ್ಕೆ ಹೋಗಬೇಡ್ರಿ. ನೋಡಿ, ಈಗ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಬೇಯಿಸ್ಬಿಟ್ಟು ತೊಗೊಳೋಣ್ರಿ. ಕಡಿಮೆ ಎಣ್ಣೆನೂ ಐತಿ, ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಈಗ ನೋಡಿ, ಒಂದು ಸೈಡ್ ಬೇಯ್ದದ, ಇನ್ನೊಂದು ಸೈಡ್ ತಿರುಗಿಬಿಟ್ಟು ಬೇಯಿಸ್ಬಿಟ್ಟು ತೊಗೊಂಡು ನೋಡಿರಿ. ಕಲರ್ನು ನೋಡಿರಿ ತುಂಬಾ ಚೆನ್ನಾಗಿ ಬಂದೈತಿ. ನಿಮಗೆ ನೋಡಿ ಸಮೀಪದಿಂದನೂ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಬಂದು. ಮತ್ತು ನೋಡಿರಿ, ನಾನು ಭಾಳ ಪ್ಯಾನ್ ಕೇಕ್ ಇದ್ರೂ ಭಾಳ ದಪ್ಪ ಆಗಿಲ್ಲ, ದಪ್ಪಾಗಿ ಹಾಕ್ಕೊಂಡಿಲ್ಲ, ತೆಳುವಾಗಿನೇ ಹಾಕ್ಕೊಂಡ್ಬಿಟ್ಟು ತೊಗೊಂಡಿನಿ. ನೋಡಿ, 2 ಸೈಡ್ ಬೇಯ್ದದ ನೋಡಿರಿ.
ನೋಡಿ ಈಗ ಇದನ್ನು ತೆಗೆದ್ಬಿಟ್ಟು ತೊಗೊಂಡು ಈ ರೀತಿ ಚಿಕ್ಕ ಚಿಕ್ಕ ಪ್ಯಾನ್ ಕೇಕು ಇನ್ನೊಂದು ಸ್ವಲ್ಪ ಗ್ಯಾಪ್ ಬಿಟ್ಟು ನೀವು ಒಂದೇ ತವೆಯಲ್ಲಿ ನಾಲ್ಕನ್ನು ಹಾಕೋಬೋದು. ಇಲ್ಲ ಈ ರೀತಿ ಸಣ್ಣ ಸಣ್ಣ ಬೇಡ ಕೈ ಹಿಡಿತದೆ ಅಂದರೆ ನೀವು ದೊಡ್ಡೂ ಒಂದೊಂದನ್ನಾಗೇ ಹಾಕೋಬೋದು. ಅದನ್ನು ಹಾಕಿಬಿಟ್ಟು ತೋರಿಸ್ತೀನಿ ನೋಡಿರಿ. ದೊಡ್ಡ ದೊಡ್ಡ ದೋಸೆ ಥರನೂ ನೀವೇನು ಮಾಡ್ಬೋದು ಹಾಕೋಬೋದು. ಆ ಆಲೂಗಡ್ಡೆಯನ್ನು ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿ ಬರ್ತಾವೆ ನೋಡಿರಿ. ನೋಡಿ ಇಡೀ ದಿನ ಇಟ್ರೂ ಏನಾಗ್ತದೆ ಇಷ್ಟೇ ಸಾಫ್ಟ್. ಇಲ್ಲ ಎಣ್ಣೆನೇ ಬೇಡ ಅಂದರೆ ನೀವು ತುಪ್ಪ ಹಾಕಿಬಿಟ್ಟು ಬೇಯಿಸ್ಬಿಟ್ಟು ಏನು ಮಾಡ್ಬೋದು ಮಕ್ಕಳಿಗೆ ಕೊಡ್ಬೋದು ನೋಡಿರಿ. ನೋಡಿ ಈ ರೀತಿ ದೊಡ್ಡನೇ ಹಾಕೋತೀವಿ ಅಂದರೆ ಈ ರೀತಿನೂ ಹಾಕೋಬೋದು. ಅಥವಾ ಪ್ಯಾನ್ ಕೇಕ್ ಥರ ನೀವು ಒಮ್ಮೆಲೆ ನಾನು 3 ಹಾಕಿದ್ದೀನಿ, ಸ್ವಲ್ಪ ಗ್ಯಾಪ್ ಬಿಟ್ಟು ನೀವು ಏನು ಮಾಡ್ಬೋದು 4 ಒಮ್ಮೆಲೆ ಹಾಕೋಬೋದು. ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ದಿನಾಲು ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ತಿಂದಿರ್ತೀರಿ. ಈ ರೀತಿ ದಿಢೀರಾಗಿ ರವೆ ಆಲೂಗಡ್ಡೆಯನ್ನು ಬಳಸಿಬಿಟ್ಟು ಪ್ಯಾನ್ ಕೇಕನ್ನು ಮಾಡ್ಕೋಬೋದು ಅಥವಾ ದೋಸೆ ಥರನೂ ಮಾಡ್ಕೋಬೋದು. ನೋಡಿ 2 ರೀತಿ ಮಾಡಿ ತೋರಿಸಿದ್ದೀನಿ. ನಿಮಗೆ ಯಾವ ರೀತಿ ಈಸಿ ನೀವು ಆ ರೀತಿ ಮಾಡ್ಕೋಬೋದು. ನೋಡಿ ನಾನು ಇನ್ನೂ ಒಂದು 3 ಪ್ಯಾನ್ ಕೇಕ್ನು ಮಾಡ್ಕೊಂಡಿದ್ದೀನಿ, ಒಂದು ದೊಡ್ಡ ದೋಸೆಯನ್ನು ಮಾಡ್ಕೊಂಡಿದ್ದೀನಿ. ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ರವೆ ಆಲೂಗಡ್ಡೆ ಬಳಸಿ ಮಾಡಿರುವಂಥ ಪ್ಯಾನ್ ಕೇಕ್ ರೆಡಿ. ನೋಡಿರಿ ಆ ಆಲೂಗಡ್ಡೆ ತುರಿದ್ಬಿಟ್ಟು ಹಾಕಿರೋದು ತುಂಬಾ ಸಾಫ್ಟಾಗಿ ಬಂದಾವೆ. ನಿಮಗೆ ನಾನು ಸ್ವಲ್ಪ ಸೋಡಾ ಹಾಕೀನಿ. ನಿಮಗೆ ಸೋಡಾನೇ ಬೇಡ ಅಂದ್ರೆ ನೀವು ಸೋಡಾನ ಸ್ಕಿಪ್ನೂ ಮಾಡಿರಿ ನಡೀತದೆ. ಮತ್ತು ನೋಡಿರಿ ನಾನು ಎಷ್ಟು ತೆಳು ಹಾಕ್ಕೊಂಡಿನಿ, ತುಂಬ ದಪ್ಪಾಗಿನೂ ಹಾಕ್ಕೊಂಡಿಲ್ಲ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ಬೆಳಗ್ಗೆ ದಿಢೀರಾಗಿ ಒಂದು 10 ನಿಮಿಷದಲ್ಲೇ ನೀವೇನು ಮಾಡ್ಬೋದು ಬ್ರೇಕ್ಫಾಸ್ಟು ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸನ್ನು ರೆಡಿ ಮಾಡ್ಕೋಬೋದು. ಇಡೀ ದಿನ ಇಟ್ರೂ ಇಷ್ಟೇ ಸಾಫ್ಟ್ ಇರ್ತಾವೆ ಅಂತ ಹೇಳೀನಿ. ನೀವು ಇದೇ ರೀತಿಯೇ ಚಟ್ನಿ ಅತ್ತೇನಿಲ್ಲ, ನೀವು ಕೈ ಚಟ್ನಿನೂ ಮಾಡ್ಕೋಬೋದು, ಈರುಳ್ಳಿ ಟೊಮೆಟೊ ಚಟ್ನಿನೂ ಮಾಡ್ಕೋಬೋದು, ಸಾಸ್ ಜೊತೆನೂ ಸರ್ವ್ ಮಾಡ್ಬೋದು. ಇಲ್ಲ ಯಾವುದೂ ಬೇಡ ಅಂತಂದ್ರೆ ನೀವು ಶೇಂಗಾ ಚಟ್ನಿ ಪುಡಿ ಇತ್ತಂದ್ರೆ ಆ ಶೇಂಗಾ ಚಟ್ನಿ ಪುಡಿ ತುಪ್ಪದ ಜೊತೆನೂ ತಿನ್ಬೋದು. ನೋಡಿರಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಪ್ಯಾನ್ ಕೇಕು ಚಟ್ನಿ ರೆಡಿ ಆಗ್ಯದ ನೋಡಿರಿ. ನೋಡಿ ಈ ರೀತಿ ನೀವೇನು ಮಾಡಿರಿ ಹುರುಗಡ್ಲೆ ಮತ್ತು ಶೇಂಗಾದ ಚಟ್ನಿನೂ ಮಾಡ್ಕೊಂಡು ನೋಡಿರಿ, ತುಂಬಾ ಟೇಸ್ಟಿಯಾಗಿರ್ತದೆ. ಕೆಲವೊಬ್ರು ಹುಣಸೆ ಹಣ್ಣನ್ನು ಹಾಕ್ತಾರೆ, ನಾನು ಹುಣಸೆ ಹಣ್ಣನ್ನು ಹಾಕಲ್ಲ. ನೀವು ಬೇಕಂದ್ರೆ ಹುಣಸೆ ಹಣ್ಣನ್ನು ಹಾಕೋಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಒಳ್ಳೆಯ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಡಿಯೋವನ್ನು ಹೈಪ್ ಮಾಡಿರಿ, ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ನಾಳೆ ಹೊಸ ರೆಸಿಪಿ ಜೊತೆ ಸಿಗೋಣ.